ನಮ್ಮಗಳಿಗೆ ಇವತ್ತಿನ ಯುವಕರಿಗೆ ಏನ್ ತಿಳಿದಿದ್ದಾರೆ ಅಂದ್ರೆ ಯಾವ್ದಾರು ಒಂದು ಹುಡುಗರನ್ನ ಕೇಳ್ರಿ. ಇವತ್ತೇನು ಯುವಕರಿಗೆ ಸಂದೇಶ ಅಂತ ಇಟ್ಟಿದ್ದಾರೆ ನಮ್ಮ ಶರಣರು. ಯಾವ್ದಾರು ಹುಡುಗರನ್ನ ಕೇಳ್ರಿ, ವಾಟ್ ಈಸ್ ಲೈಫ್? ಲೈಫ್ ಈಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ದಿನ್ ಅಂಡ್ ದಿವಾಲ್. ಲೈಫ್ ಇಟ್ ಇಸ್ ನಾಟ್ ಸಾಂಗ್, ಇಟ್ ಇಸ್ ಸಾಂಗ್ಸ್. ಇಟ್ ಇಸ್ ನಾಟ್ ಡ್ಯಾನ್ಸ್, ಇಟ್ ಇಸ್ ಡ್ಯಾನ್ಸಿಂಗ್. ಜೀವನ ಅದು ನರ್ತನ ಅಲ್ಲ, ಅದು ನರ್ತಿಸುವಿಕೆ. ಜೀವನ ಒಂದು ಹಾಡಲ್ಲ, ಅದೊಂದು ಹಾಡುಗಾರಿಕೆ. ಜೀವನ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಎನ್ಲೈಟೈನ್ಮೆಂಟ್. ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಎನ್ಲೈಟೈನ್ಮೆಂಟ್. ಈ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಎಲ್ಲ ಕಡೆಯಲ್ಲಿ ಹೊರಟೋಗ್ಬಿಡುತ್ತೆ, ಹೋಯ್ತು. ಎಲ್ಲಿ ಹೋಯ್ತು ಅಂತಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಭರಾಟೆ ಒಳಗಡೆ ಮನುಷ್ಯ ಮೂಲ ಸಂಸ್ಕೃತಿಯನ್ನೇ ಮರೆತ. ವಿಜ್ಞಾನ ಸುಖ ಕೊಡ್ತು. ಬೆಳೆಗಳನ್ನ 3 ತಿಂಗಳಲ್ಲಿ ಬೆಳೆಯೋದನ್ನ 2 ತಿಂಗಳಿಗೆ ತಂದ್ರು, 2 ತಿಂಗಳ ಬೆಳೆಯೋದನ್ನ 1 ತಿಂಗಳಿಗೆ ತಂದ್ರು. ತಂತ್ರಜ್ಞಾನಗಳನ್ನ ಮಾಡಿತು, ಮನುಷ್ಯನ ಮ್ಯಾನ್ಯಲ್ ಪವರ್ ಅನ್ನ ಕಡಿಮೆ ಮಾಡಿತು. ಮ್ಯಾನ್ಯಲ್ ಮನುಷ್ಯನ ಶಕ್ತಿಯನ್ನು ಯಾವಾಗ ಕಡಿಮೆ ಮಾಡಿತು ತಂತ್ರಜ್ಞಾನ, ಕೃಷಿಗೆ ಬಹಳ ದೊಡ್ಡ ಪೆಟ್ಟು ಬಿದ್ದಿರೋದು ಒಪ್ಪಿಕೊಳ್ಳಬೇಕಾಗ್ತದೆ. ಇದು ನಾವು ಒಪ್ಪಿಕೊಳ್ಳಬೇಕು. ಹೇಳ್ಬೋದು ಬೇರೆ ಬೇರೆ ದೇಶ ಬೆಳೀತಿದೆ, ಅದು ಇದೆ, ಇದು ಇದೆ, ಸ್ಟ್ಯಾಟಿಸ್ಟಿಕ್ಸ್ ತೋರಿಸಬಹುದು, ಗ್ರಾಫಿಕ್ ಮಾಡಬಹುದು, ಗ್ರಾಫಿಕ್ ನಿಂದ ಹೀಗೆ ತೆಗೆದು ತೋರಿಸಬಹುದು. ಆದರೆ ಈ ದೇಶದೊಳಗಡೆ ನೀವು ಗಮನಿಸಬೇಕು, 135 ಕೋಟಿ ಜನಸಂಖ್ಯೆ ಇದ್ದೇವೆ. ಆದರೆ ಈ 135 ಕೋಟಿ ಜನಸಂಖ್ಯೆಗೆ ಆಹಾರವನ್ನು ನೀಗಿಸುವಂತ ಶಕ್ತಿ ಈ ದೇಶದೊಳಗಡೆ ರೈತರಿಗಿದೆ. ಹಾಗಾಗಿ ನಾನು ಇಲ್ಲಿ ಹೇಳ್ತಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಮೊದಲು ಮನುಷ್ಯನಿಗೆ ಅನ್ನದ ಬಗ್ಗೆ ಅರಿವಿನ ಕೊರತೆ ಇದೆ. ಅದರ ಬಗ್ಗೆ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ಬೇಕು, ಬಹಳ ಪೂರ್ವಕವಾಗಿ ಹೇಳ್ಬೇಕು. ನಾವು ಹಿರೇಮಠರು ಹೇಳ್ತಾ ಇದ್ರು ಮಾತನಾಡುವಾಗ, 2,000 ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಊರಿನಲ್ಲಿ ಇವತ್ತು 10,000 ಬೈಕ್ ಇದೆ. ಹೌದು, ಬಡತನ ಇತ್ತು ಒಂದು ಕಾಲದಲ್ಲಿ. 71ರಿಂದ 77, 81ರವರೆಗೂ ಬಡತನ ಇತ್ತು. ಆವಾಗ ನಾವೆಲ್ಲರೂ ಶಾಲೆಗೆ ಹೋಗುವಾಗ ಏನಂತಿದ್ದು ಅಂದ್ರೆ, ಯಾರಾದ್ರೂ ಬಡವರು ಹುಡುಗರು ಹರಿದ ಪ್ಯಾಂಟ್ ಹಾಕೊಂಡು ಬಂದ್ರೆ, ಹರಿದ ಚಡ್ಡಿ ಹಾಕೊಂಡು ಬಂದ್ರೆ, ಹರಿದ ಶರ್ಟ್ ಹಾಕೊಂಡು ಬಂದ್ರೆ ಇವನು ಬಡವಾ ಅಂತ ನಾವು ತೀರ್ಮಾನ ಮಾಡ್ತಿದ್ದು. ಹರಿದ ಪ್ಯಾಂಟ್ ಹರಿದ ಚಡ್ಡಿಯನ್ನು ಹಾಕೊಂಡು ಬಂದ್ರೆ ಅವನು ಬಡವ ಅಂತ ತೀರ್ಮಾನ ಮಾಡ್ತಿದ್ದು. ಇವತ್ತು ಜೀನ್ಸ್ ಪ್ಯಾಂಟ್ ಹರಿದೋಗಿರ್ತಕ್ಕಂಥ ಪ್ಯಾಂಟಿಗೆ 8,000 ರೂಪಾಯಿ ಇದೆ. ವಾಟ್ ಈಸ್ ಬಡತನ ಅಲ್ವಾ? ಹಾಗಾದ್ರೆ ಏನು ಬಡತನ ಅಂದ್ರೆ ಏನು? ಬಡತನ ಎಲ್ಲಿದೆ? ಶರಣರು ಹೇಳ್ತಾರೆ, ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನವೇ. ಮನುಷ್ಯನಿಗೆ ಮನಸ್ಸಿಗೆ ಬಡತನ ಬಂದಿದೆ ಇವತ್ತು. ಯಥೇಚ್ಛವಾಗಿ ಮನಸ್ಸಿಗೆ ಬಡತನ. ಬುದ್ಧಿಯಿಂದ ಬದುಕ್ತಾ ಇದ್ದಾನೆ ಹೊರತು ಹೃದಯದಿಂದ ಬದುಕ್ತಾ ಇಲ್ಲ. ಬುದ್ಧಿಯನ್ನು ಬಳಸ್ತಾನೆ, ಹೃದಯ ಬಳಸ್ತಾ ಇಲ್ಲ. ಯಾವ ಮನುಷ್ಯ ಬುದ್ಧಿಯನ್ನು ಬಳಸ್ತಾನೆ ಅವನ ಕೈಯಿಂದ ಕೆಲಸ ಆಗೋದಿಲ್ಲ. ಬುದ್ಧಿ ನಿಂತೋಗ್ತದೆ, ಹೃದಯ ಓಡ್ತಾ ಇರ್ತದೆ. ಹಾಗಾಗಿ ಇಲ್ಲಿ ನಾನು ಹೇಳುವ ಉದ್ದೇಶ ಏನಂತಂದ್ರೆ, ಇಲ್ಲಿ ರಿಟೈರ್ಡ್ ಪರ್ಸನ್ಸ್ಗಳಿದ್ದೀರಿ, ರಿಟೈರ್ಡ್ ಆದವರು ಇದ್ದೀರಿ, ಅನೇಕ ಜನ ವಿದ್ಯಾವಂತರಿದ್ದೀರಿ, ಓದಿದವರಿದ್ದೀರಿ, ಕುರುಂದವಾಡಿಯವರಿದ್ದಾರೆ, ಪರಮ ಪೂಜ್ಯರಿದ್ದಾರೆ, ಬೌದ್ಧರಿದ್ದಾರೆ. ನೀವೆಲ್ಲರೂ ಸಹ ನನ್ನಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ಈ ರೋಟರಿ ಕ್ಲಬ್ ಮುಖಾಂತರ ಹಳ್ಳಿಯ ಕಡೆಗೆ ನಿಮ್ಮ ಮುಖ ಬಂದು ಈ ಕೃಷಿ ಮತ್ತು ಆಹಾರದ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಬೋಧನೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕನ್ನತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಉಳಿದಿರೋದು ಕೃಷಿಯಲ್ಲಿ ಅಂದ್ರೆ ಹಳ್ಳಿಯಲ್ಲಿ, ರೈತ ಇರೋದು ಹಳ್ಳಿಯಲ್ಲಿ, ರೈತ ಮಲಗಿರ್ತಕ್ಕಂಥದ್ದು ಹಳ್ಳಿಯಲ್ಲಿ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ನಿಮಗೆ ಗಮನ ಇಡಬೇಕು, ನಾನು ಇದನ್ನು ಹೇಳಬೇಕಾಗ್ತದೆ. ನಮ್ಮ ವಿವೇಕ ಕುರುಗುಂದವರು ಇಲ್ಲೇ ಇದ್ದಾರೆ, ನಮ್ಮ ಊರಿನವರೇ. ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡ್ತಿರ್ತಕ್ಕಂಥ ವಿವೇಕ್ ಕುರುಗುಂದ. ನಾನು 1996ಕ್ಕೆ ಬೈಲೂರಿಗೆ ಬಂದೆ. ಬೈಲೂರಿಗೆ ಬಂದಾಗ ಆ ಊರಿನಲ್ಲಿ ಎಷ್ಟು ಚೆನ್ನಾಗಿತ್ತು ಆ ಊರು ಅಂತಂದ್ರೆ ಇವತ್ತಿಗೂ ಚೆನ್ನಾಗಿದೆ. ಆ ಊರಿನಲ್ಲಿ ಭತ್ತ ಒಂದು ಬಿಟ್ರೆ ಇನ್ನು ಏನು ಬೆಳಿತಿತ್ತು, ಅದು ಇಂಟಾನ್ ಭತ್ತ. ಆ ಇಂಟಾನ್ ಭತ್ತ ಏನು ಕೊಡ್ತಿದ್ರು ಅಂದ್ರೆ ಕಳ್ಳೆಪುರಿ, ಮಂಡಕ್ಕಿ ಇದನ್ನ ಮಾಡ್ಲಿಕ್ಕೆ ಕೊಡ್ತಿದ್ರು. ಈ ಇಂಟಾನ್ ಭತ್ತವನ್ನ ಮೀರಿ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳಿ ನಾನು ಕೃಷಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ಮಹಾದೇವ ಅವರ ಹತ್ರ ಹೋಗಿ ಮಾತನಾಡಿದೆ. ಮಹಾದೇವಪ್ಪ ಅವರು ಮೈಸೂರಿನವರು. ಮಹಾದೇವಪ್ಪ ಅವರ ಜೊತೆಲಿ ಮಾತನಾಡಿ 96ಕ್ಕೆ ಸಣ್ಣ ಹಳ್ಳಿ ಒಳಗಡೆ ಒಂದು ಕೃಷಿ ಸಮ್ಮೇಳನ ಮಾಡುದು, ಕೃಷಿ ಮೇಳ ಮಾಡುದು.
ಈ ಮೇಳ ಮಾಡೋದರ ಮುಖಾಂತರ ಏನಾಯ್ತು, ಹಳ್ಳಿಯಲ್ಲಿರ್ತಕ್ಕಂಥ ವಾತಾವರಣಗಳನ್ನ ಬದಲು ಮಾಡ್ಕೊಳ್ತಾ ಬಂದು ಏನೇನು ಮಾಡುದು ಅಂತಂದ್ರೆ, ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು, ಹಣ ಬೇಕು. ಒಬ್ಬ ಮನುಷ್ಯ ಬೆಳಿಬೇಕು ಅಂತಂದ್ರೆ ಮನಿ ಬೇಕು. ಮನಿ ಬೇಕು ಅಂತಂದ್ರೆ ಸತ್ಯಶುದ್ಧವಾದ ಕಾಯಕ ಬೇಕು. ಸತ್ಯಶುದ್ಧವಾದ ಕಾಯಕ ಬೇಕು ಅಂತಂದ್ರೆ ರೈತರಿಗೆ ಇರ್ತಕ್ಕಂಥದ್ದೇ ಕೃಷಿ. 2 ಎಕರೆ ಇರ್ತದೆ, 4 ಎಕರೆ ಇರ್ತದೆ, 3 ಎಕರೆ ಇರ್ತದೆ, ನೀರು ಇರ್ತದೆ. ಆದ್ರೆ ಅವನಿಗೆ ಸಹಾಯ ಮಾಡುವವರು ಯಾರು ಇರೋದಿಲ್ಲ, ಮಾರ್ಗದರ್ಶನ ಮಾಡುವವರು ಯಾರು ಇರೋದಿಲ್ಲ. ಸಹಾಯ ಮತ್ತು ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಹಾಯಕ್ಕಿಂತ ಮಾರ್ಗದರ್ಶನ. ನಾವೆಲ್ಲ ಏನ್ ಮಾಡುದು, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲರೂ ಸಿಟಿಗೆ ಬಂದ ಮೇಲೆ ನಿಮ್ಮ ಮಕ್ಕಳೆಲ್ಲರೂ ವಿದ್ಯಾವಂತರಾದ ಮೇಲೆ ಮಕ್ಕಳನ್ನು ಬೆಳೆಸಕ್ಕೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೊಲ ಮಾರಾಟ ಮಾಡಿ ಪುನಃ ನೀವು ಬೆಳಗಾವಿಗೆ ಬಂದ್ರಿ, ಬೆಂಗಳೂರಿಗೆ ಬಂದ್ರಿ, ಹುಬ್ಬಳ್ಳಿಗೆ ಬಂದ್ರಿ. ಈ ರೀತಿಯ ವಾತಾವರಣಗಳೇನಿದ್ದಾಗ ಈ ದೇಶವನ್ನು ಹೇಗೆ ಕಟ್ಟೋದು? ಪರಮ ಪೂಜ್ಯರಾದಂಥ ಚಂದ್ರಶೇಖರ ಮಹಾಸ್ವಾಮಿಗಳು ನಾವಾಗಲಿ ಏನು ಕಾರ್ಯಕ್ರಮಗಳನ್ನು ಮಾಡಿದ್ರು ಸಹ ರೈತ ಪರವಾದಂಥ ಕೆಲಸಗಳು, ಜೀವದಯ ಪರವಾದಂಥ ಕೆಲಸಗಳನ್ನು ಯಾಕೆ ಮಾಡ್ಕೊಂಡು ಬಂದಂದ್ರೆ, ದ ಫಂಡಮೆಂಟಲ್ ಬೇಸಿಕ್ ಆಫ್ ಮನುಷ್ಯನಿಗೆ ಮೊದಲು ಆಹಾರ ಆಹಾರ ಆಹಾರ. ಈ ಆಹಾರದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ನಾವು. ಕೃಷಿ ಅಂದ್ರೆ ಆಹಾರ. ಈ ಆಹಾರದ ಬಗ್ಗೆ ಎಲ್ಲಿ ನಾವು ಗಮನ ಕೊಡೋದಿಲ್ಲ, ಅಲ್ಲಿಯವರೆಗೆ ದೇಶ ಬದಲಾವಣೆ ಆಗೋದಿಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಒಂದು ಪಕ್ಷ ಇಂಜಿನಿಯರ್ ಇಲ್ದಿದ್ರೆ ನಡೀತದೆ, ಒಂದು ಪಕ್ಷ ಡಾಕ್ಟರ್ ಇಲ್ದಿದ್ರೆ ನಡೀತದೆ. ಮತ್ತೆ ತಪ್ಪು ತಿಳ್ಕೊಬೇಡ್ರಿ ಸರ್, ಸೊನಾಲಿ ಡಾಕ್ಟರ್ ಅವರೇ. ಒಂದ್ ಪಕ್ಷ ಡಾಕ್ಟರ್ ಇಲ್ದಿದ್ರೆ ನಡೀತದೆ, ಒಂದ್ ಪಕ್ಷ ಬಂಗಾರದ ಅಂಗಡಿಯವರು ಇಲ್ದಿದ್ರೆ ನಡೀತದೆ, ಒಂದ್ ಪಕ್ಷ ರಾಜಕಾರಣಿಗಳು, ಶಿವನಗೌಡರಂತ ರಾಜಕಾರಣಿಗಳು ಇಲ್ದಿದ್ರು ನಡೀತದೆ. ಆದ್ರೆ ನಮ್ಮಂತ ಸ್ವಾಮಿಗಳು ಇಲ್ದಿದ್ರು ನಡೀತದೆ. ಆದ್ರೆ ಈ ದೇಶದೊಳಗೆ ಒಬ್ಬ ಕೃಷಿ ಮಾಡುವಂತ ರೈತ ಇಲ್ಲದೆ ಹೋದ್ರೆ ನಾವೆಲ್ಲರೂ ಬಡವರಾಗಿ ಬಿಡುತ್ತೇವೆ, ಈ ಜಗತ್ತಿನಲ್ಲಿ ಬೀದಿ ಪಾಲಾಗುತ್ತೇವೆ. ಬ್ಯಾಕ್ ಟು ಪೆವಿಲಿಯನ್. ನೀವು ಬನ್ನಿ, ಹೊರಗಡೆ ಬನ್ನಿ, ನಿಂತು ನೋಡಿ. ರೈತರ ಬಗ್ಗೆನೇ ನೀವು ಹೆಚ್ಚು ಗಮನ ಕೊಡಬೇಕು, ರೈತರ ಬಗ್ಗೆನೇ ಹೆಚ್ಚು ಆಸಕ್ತಿಯನ್ನು ಹೊಂದಬೇಕು, ರೈತರಿಗೆ ಹೆಚ್ಚು ಸಹಕಾರವನ್ನು ಕೊಡಬೇಕು. ರೈತರ ಬಡ್ಜೆಟ್ ಅಂತಾನೆ ಒಂದು ಕೇಂದ್ರ ಸರ್ಕಾರ ಮಾಡಬೇಕು. ರೈತರ ಬಡ್ಜೆಟ್, ರೈಲ್ವೆ ಬಡ್ಜೆಟ್ಗಿಂತ ರೈತರ ಬಡ್ಜೆಟ್, ಕೃಷಿ ಬಡ್ಜೆಟ್ ಅಂತಾನೆ ಬರಬೇಕು. ಕೃಷಿ ಮೂಲಭೂತವಾಗೇ ಬರಬೇಕು. ಅದು ಬಂತು ಅಂತಂದ್ರೆ ಎಲ್ಲಾ ರೀತಿಯ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚು ಮಾತನಾಡೋದು ಏನು ಇರೋದಿಲ್ಲ ನನ್ನ ಹತ್ರ. ನಾನು ಹೇಳುವ ಮಾತು ಇಷ್ಟೇ, ಮೊದಲು ಅನ್ನ. ನಿಮ್ಮ ಮನೆಯಲ್ಲಿ ಅನ್ನವನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಸ್ವಾಮೀಜಿ. ರಾತ್ರಿ ಅನ್ನವನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ಬೆಳಗ್ಗೆ ಊಟ ಮಾಡ್ತಾ ಇದ್ದೇವೆ. ಇಷ್ಟೇ ನಮ್ಮ ಸಂರಕ್ಷಣೆ. ಕೊಳತ ಅನ್ನವನ್ನ ತಿನ್ನೋದು, ಅಳಸೋಗಿರುವ ಅನ್ನವನ್ನ ತಿನ್ನೋದು. ಅನ್ನವನ್ನ ಕುದಿಸಿ ಊಟ ಮಾಡ್ರಿ ಅಂತಂದ್ರೆ ಅಕ್ಕಿಯನ್ನ ಕುಕ್ಕರ್ಲ್ ಹಾಕಿ ಉಸಿರುಗಟ್ಟಿ ಸಾಯಿಸಿ ತಿನ್ನೋದು. ಮನುಷ್ಯನಿಗೆ ವಿಜ್ಞಾನ ಅಂದ್ರೆ ಏನು, ಮನುಷ್ಯನ ಬದುಕು ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಹಳ ಬೇಗ ಕುಕ್ಕರ್ಲ್ ಅನ್ನ ಆಗ್ತದೆ ಅಂತ ತಿಳ್ಕೊಂಡಿದಿರಲ್ಲ, ಅದು ಅಕ್ಕಿಯನ್ನು ಉಸಿರುಗಟ್ಟಿ ಸಾಯಿಸುವ ಅನ್ನ. ಅದು ಅಕ್ಕಿಯನ್ನ ಉಸಿರುಗಟ್ಟಿ ಸಾಯಿಸುವುದು. ಅದಕ್ಕೆ ತಾಳ್ಮೆಯಿಂದ ಬೇಯಲಿಕ್ಕೂ ಅವಕಾಶ ಇಲ್ಲ ಅಕ್ಕಿಗೆ. ಅದು ತನ್ನ ಬೆಂದು ತನ್ನ ಅರಳಿಕೆ ಅವಕಾಶ ಇಲ್ಲ. 3 ಸೀಟಿ ಒಳಗೆ ಅನ್ನ, ಉಸಿರುಗಟ್ಟಿ ಸತ್ತಿರುವ ಅನ್ನ ತಿನ್ನುವುದು. ಅನ್ನ ಚೆನ್ನಾಗಿ ನೀರಿನಲ್ಲಿ ಅಕ್ಕಿ ನೆನಿಬೇಕು, ನೀರು ಬಿಸಿನೀರಲ್ಲಿ ಕುದಿಬೇಕು. ಅದು ಕುದ್ದು ತನ್ನ ಅಸ್ತಿತ್ವಕ್ಕೆ ಯಾವ ಟೈಮಿಗೆ ಅದಕ್ಕೆ ಬೆಲೆ ಇದೆ ಆ ಟೈಮ್ನಲ್ಲಿ, ಅದಕ್ಕೊಂದು ಟೈಮ್ ಇದೆ, ಆ ಟೈಮ್ನಲ್ಲಿ ಅನ್ನ ಅರಳಿ ನಿಂತರೆ ಬಹಳ ರುಚಿ ಇರ್ತದೆ. ಅದನ್ನು ಬಿಟ್ಟು ಕುಕ್ಕರ್ನಲ್ಲಿ ಉಸಿರುಗಟ್ಟಿ ಸಾಯಿಸಿರುವ ಅನ್ನವನ್ನು ಊಟ ಮಾಡಿರ್ತಕ್ಕಂಥವ್ರು ನಾವು. ಎಲ್ಲಿ ನಾಗರಿಕತೆ, ಎಲ್ಲಿದೆ ನಮ್ಮಲ್ಲಿ ಪ್ರಾಮಾಣಿಕತೆ? ಏನು ಎಲ್ಲ ಅವಸರ 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 ಅವಸರ. ಎಷ್ಟು ಅವಸರ ಇದ್ದೇವೆ ನಾವು ಅಂತಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಾವು ದೊಡ್ಡವರಾಗಬೇಕು. ವಿತಿನ್ ಸೆಕೆಂಡ್ ಅಲ್ಲಿ ನಾವು ಜಗತ್ತಿನಲ್ಲಿ ದೊಡ್ಡವರಾಗಬೇಕು. ವಿತಿನ್ ಸೆಕೆಂಡ್ ಅಲ್ಲಿ ನಾವೆಲ್ಲರೂ ಈ ಜಗತ್ತಿನಲ್ಲಿ ಮುಂದುವರೆದು ಹೋಗಬೇಕು. ಆಗೋದಿಲ್ಲ. ಯಾಕೆ? ಪ್ರಕೃತಿ ನಿನ್ನನ್ನು ಬಿಡುವುದಿಲ್ಲ. ನೀನು ಪ್ರಕೃತಿಯ ಮಗು, ದೇವರ ಮಗು ಅಲ್ಲ. ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ನೇಚರ್ ಬೇಬಿ. ಯು ಆರ್ ದ ನೇಚರ್ ಬೇಬಿ. ನಿನ್ನ ಬುದ್ಧಿವಂತಿಕೆಯಿಂದ ನೀನು ಡಾಕ್ಟ್ರು, ಅಡಾಪ್ಟ್ ಟು ಸ್ವಾಮೀಜಿ. ಇವರ ನೇಚರ್ ಬೇಬಿ. ನೀನು ಮನುಷ್ಯ. ನಿನ್ನ ಅರಿವಿನ ಪ್ರಜ್ಞೆಯಿಂದ ನೀನು ದೊಡ್ಡವನು. ಈ ಅರಿವಿನ ಪ್ರಜ್ಞೆಯಿಂದ ದೊಡ್ಡವನು, ವಿದ್ಯಾವಂತನಿಂದ ದೊಡ್ಡವನು, ಉತ್ಪಾದನೆಯಿಂದ ದೊಡ್ಡವನು, ತಂತ್ರಜ್ಞಾನದಿಂದ ದೊಡ್ಡವನು. ಆದ್ರೆ ಪ್ರಕೃತಿಗೆ ಮಾತ್ರ ಯು ಆರ್ ಅನಿಮಲ್.
ನೀನೊಂದು ಸಣ್ಣ ಹುಳ, ನೀನೊಂದು ಸಣ್ಣ ಜಂತು. ಅದು ಏನು ಬಯಸ್ತದೆ ಅಂದ್ರೆ ಅನ್ನವನ್ನು ಬಯಸ್ತದೆ, ನೀರನ್ನು ಬಯಸ್ತದೆ, ಗಾಳಿಯನ್ನು ಬಯಸ್ತದೆ, ಸ್ಪರ್ಶಜ್ಞಾನವನ್ನು ಬಯಸ್ತದೆ, ದ ಫಿಸಿಕಲ್ ಸೆಕ್ಸ್ ಹ್ಯಾಪಿನೆಸ್ ಅನ್ನು ಬಯಸುತ್ತೆ. ಇಟ್ ಇಸ್ ಟ್ರೂ, ದಟ್ ಇಸ್ ಸೈನ್ಸ್. ಇದನ್ನ ನಾವು ಎಲ್ಲಿಯವರೆಗೆ ತಿಳಿಯೋದಿಲ್ಲ ಅಲ್ಲಿಯವರೆಗೆ ನಾವು ಯಾವುದನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಏನು ಹೇಳೋದಂತಂದ್ರೆ, ದಯಮಾಡಿ ನೀವು ಮನೆಯಲ್ಲಿ ಅನ್ನವನ್ನು ಸಂರಕ್ಷಣೆ ಮಾಡಿ, ಮನೆಯಲ್ಲಿ ನೀರನ್ನು ಸೇವ್ ಮಾಡಿ, ಬಹಳ ಮುಖ್ಯವಾಗಿ ನೀರನ್ನು ಸಂರಕ್ಷಣೆ ಮಾಡಿ. ಆಗಲೇ ಹೇಳಿದ್ರು ನೀರಿನ ಬಗ್ಗೆ. ನೀರನ್ನು ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ಸೇವ್ ದ ವಾಟರ್. ನೋಡ್ರಿ ಎಷ್ಟು ದುರಂತಾದ ಶುಗರ್ಲೆಸ್ ವಾಟರ್ ಬಂದಿದೆ ಅಲ್ಲೇನ್ರಿ? ಶುಗರ್ಲೆಸ್ ವಾಟರ್ ಇನ್ 600 ರೂಪೀಸ್ ಅಂತ ಏನೋ ಬಂದಿದೆ. ಮೊನ್ನೆ ಒಂದು ಇದನ್ನಲ್ಲಿ ಬಂತು, ನಾನು ಇಂಡಿಯಾ ಟುಡೇ ಎಲ್ಲೋ ನೋಡ್ತಾ ಇದ್ದೆ ನಾನು. ಶುಗರ್ಲೆಸ್ ವಾಟರ್ ಅದೊಂದು 600 ರೂಪೀಸ್ ಲೀಟರ್. ಅದೊಂದು ಪ್ರಾಯೋಗಿಕವಾಗಿ ಅದು ಬರ್ತಾ ಇದೆ. ಶುಗರ್ಲೆಸ್ ವಾಟರ್, ಬಿಸ್ಲರಿ ವಾಟರ್, ಎಲ್ಲ ವಾಟರ್ಗಳು ಬಂದು 20 ರೂಪಾಯಿ ಕೊಟ್ಟು ನೀರು ತಗೊಂಡು ಕುಡಿತೀವಿ. ರೋಡಲ್ಲಿ ಹೋಗ್ತಿರ್ತಕ್ಕಂಥ ನೀರಿನ ನಳ ನಿಲ್ಲಿಸುವಂತ ನಮಗೆ ಹೃದಯ ಇಲ್ಲ ಅಂತಂದ್ರೆ ನಮ್ದು ಯಾವ ನಾಗರಿಕತೆ, ಯಾವ ಸಿವಿಲೈಸೇಷನ್, ಯಾವ ಶಿಕ್ಷಣ? ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಇಸ್ ಅಡ್ಜಸ್ಟ್ಮೆಂಟ್ ಇನ್ ಎನ್ವಿರಾನ್ಮೆಂಟ್. ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಇಸ್ ಅಡ್ಜಸ್ಟ್ಮೆಂಟ್ ಇನ್ ಎನ್ವಿರಾನ್ಮೆಂಟ್. ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗೋದೇ ಶಿಕ್ಷಣನ? ಹಾಗಾಗೋದಿಲ್ಲ, ಆಗ್ಲಿಕ್ಕೆ ಬಿಡೋದಿಲ್ಲ. ಅದು ನೀರನ್ನ ಸೇವ್ ಮಾಡ್ರಿ, ಬಹಳ ಸುಂದರವಾಗಿ ನೀರನ್ನು ಸಂರಕ್ಷಣೆ ಮಾಡಿ. ಗಾಳಿಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಮರ ಗಿಡಗಳನ್ನು ಕಡಿಬೇಡಿ. ಪ್ರಕೃತಿ ಉಳಿತು, ನೀನು ಉಳಿತೀಯ. ನೋಡ್ರಿ, ನಮ್ಮನ್ನ ಎಲ್ಲಾರು ಕೇಳಿದಾಗ ಬುದ್ಧಿ ನಿಮ್ ಪ್ರಕೃತಿ ಹೇಗಿದೆ ಅಂತ ಕೇಳ್ತಾರೆ ಹೊರತು ನಿಮ್ ಮಠ ಹೇಗಿದೆ ಅಂತ ಯಾರು ಕೇಳ್ತಾರೆ? ನಿಮ್ಮನ್ನು ಕೇಳುವಾಗ ಏನ್ರಿ ಡಾಕ್ಟರ್ ನಿಮ್ ಪ್ರಕೃತಿ ಹೇಗಿದೆ ಅಂತ ಕೇಳ್ತಾರೆ. ರಾಜಕಾರಣಿನ ಕೇಳುವಾಗ ನಿಮ್ ಪ್ರಕೃತಿ ಹೇಗಿದೆ ಅಂತ ಕೇಳ್ತಾರೆ. ನೀವು ಎಷ್ಟು ರೊಕ್ಕ ಮಾಡಿದ್ರಿ ಅಂತ ಯಾರು ಕೇಳ್ತಾರೆ? ಜಗತ್ತಿನಲ್ಲಿ ಪ್ರಕೃತಿಗಿರುವ ಬೆಲೆಯನ್ನ ಆ ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂಥ ದೇಹ ಇರುವುದರಿಂದ ಪ್ರಕೃತಿಗೆ ಬೆಲೆ ಕೊಡಿ. ಇದು ಮೊದಲನೇದು. ಗಾಳಿಗೆ ಬೆಲೆ ಕೊಡಿ, ನೀರಿಗೆ ಬೆಲೆ ಕೊಡಿ, ಆಹಾರಕ್ಕೆ ಬೆಲೆ ಕೊಡಿ. ಗಾಳಿಗೆ ಯಾಕೆ ಬೆಲೆ ಕೊಡಬೇಕು ಅಂತಂದ್ರೆ ಕರೋನಾ ಬಂದಾಗ ಗೊತ್ತಾಗಿತ್ತು ಗಾಳಿ ಅಂದ್ರೆ ಏನು. ದಟ್ ಇಸ್ ಆಕ್ಸಿಜನ್. ಕರೋನಾ ಬಂದಾಗ ನೋಡ್ಬೇಕಿದ್ರಿ ದೊಡ್ಡವರು ನನಗೊಬ್ರು ಫೋನ್ ಮಾಡಿದ್ರು, ಬುದ್ಧಿ ಎಲ್ಲಿಂದಾರು ಒಂದು ಆಕ್ಸಿಜನ್ ಕೊಡಿಸ್ರಿ ಅಂತ. ಅಮ್ಮ ಒಂದು ದಿವಸ ಪುರಾಣ ಕೇಳ್ದವನಲ್ಲ, ಪ್ರವಚನ ಕೇಳ್ದವನಲ್ಲ, ಮಠಕ್ಕೆ ಬಂದವನಲ್ಲ, ಓದವನಲ್ಲ, ಬಿಡ್ರಿ ಅಮ್ಮ ಕೇಳ್ತಾನಂತಂದ್ರೆ ತಪ್ಪೇನಿಲ್ಲ. ಬುದ್ಧಿ ಎಲ್ಲಿಂದಾರು ಒಂದು ಆಕ್ಸಿಜನ್ ಕೊಡಿಸ್ರಿ ಅಂದ್ರು. ನಾಂದೆ ATM ಕಾರ್ಡ್ ತಗೊಂಡು ಮೂಗು ತಿಕ್ಕು, ಗಾಳಿ ಬರುತ್ತೆ. ಯುವರ್ ATM ಕಾರ್ಡ್, ಯುವರ್ ಪ್ಯಾನ್ ಕಾರ್ಡ್, ಯುವರ್ ಕ್ರೆಡಿಟ್ ಕಾರ್ಡ್, ಹಣ ಸಿಗಬಹುದು ಬ್ಯಾಂಕ್ನಲ್ಲಿ, ಗಾಳಿ ಕೊಡ್ತಾರ? ಎಲ್ಲಿ ನಾವು ಗಾಳಿಯನ್ನು, ಮರಗಳನ್ನು ಕಡ್ದೋ, ಗಿಡಗಳನ್ನು ಕಡ್ದೋ, ಪ್ರಕೃತಿಯನ್ನು ಹಾಳು ಮಾಡ್ದೋ, ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನು ಕಡ್ದೋ, ಪ್ರಕೃತಿಯಲ್ಲಿ ಮಲಗಬೇಕನ್ನತಕ್ಕಂಥ ಭಾವ ಹೋಯ್ತು. AC ತೆಗೆದುಕೊಂಡು ಬಂದೋ, AC ಒಳಗೆ ಮಲಗೋದೋ, ಪಿತ್ತ ಏರ್ತು, ಕಫ ಜಾಸ್ತಿ ಬಂತು, ರೋಗಕ್ಕೆ ತುತ್ತಾಯಿತು ದೇಹ. ಪ್ರಕೃತಿಯಿಂದ ಬಂದಿರತಕ್ಕಂಥ ದೇಹವನ್ನು, ಪ್ರಕೃತಿಯನ್ನು ಮರೆತು ಅದಕ್ಕಾಗಿ ನಾವೆಲ್ಲರೂ ಕ್ಯೂ ನಿಂತಿದ್ದೇವೆ. ಎಲ್ಲಿ ನಿಂತಿದ್ದೇವೆ? ಲೇಕ್ಯೂನಲ್ಲೆಲ್ಲ, KMC ಒಳಗಿಲ್ಲ. ಯಾರ ಮನೆಯಲ್ಲಿ ಸುಖ ಇದೆ ಹೇಳ್ರಿ ನೋಡೋಣ? ಯಾರ ಮನೆಯಲ್ಲಿ ಆನಂದವಾಗಿದ್ದೀವಿ ನೋಡೋಣ ಹೇಳಿ? ಪ್ರತಿಯೊಬ್ಬರ ಮನೆಯಲ್ಲಿ ರೋಗಿಷ್ಠರು, ಪ್ರತಿಯೊಬ್ಬರಲ್ಲಿ ಮಾನಸಿಕ ಅಸ್ತವ್ಯಸ್ತರು. ನಾವೆಲ್ಲ ನಿಮಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲಿರೋರೆಲ್ಲರೂ ನಿಮಾನ್ಸ್ಗಳೇ. ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬದುಕ್ತಾ ಇದ್ದೇವೆ. ಎಲ್ಲಿ ನಿಮಾನ್ಸ್? ಮನೆಯೊಳಗಡೆ ಬುದ್ಧಿ ಇದೆಯಾ? ಭ್ರಮಣೆ ಇದೆಯಾ? ಯಾವ ರೀತಿಯಲ್ಲಿ ಬದುಕಿದೆ? ರೈತನ ಬದುಕು ನೋಡ್ರಿ. ಅವನ ನೇಗ್ಲು ಹೂಡ್ತಾನೆ, ಆಕಳು ಕಡ್ತಾನೆ, ತೆಗದೆ ಆ ಕಡೆ ಹೆಂಡಿನ ಒಗಿತಾನೆ, 2 ರೊಟ್ಟಿ ತಗೊಂಡು ಖಾರ ತಿಂತಾನ, ಪಕ್ಕಕ್ಕಲ್ಲಿ ಒಂದು ಗೋಣಿ ಚೀಲ ಹಾಸ್ಕೋತಾನ, ದುಡ್ದಿರ್ತಾನೆ, ಮೈ ಸುಸ್ತಾಗಿರ್ತದೆ, ನಿದ್ರೆ ಬರ್ತದ. ಅದಕ್ಕಾಗಿ ಕುವೆಂಪು ಅವನ ನೇಗಿಲ ಯೋಗಿ ಅಂತ ಕರೆದ ಅನ್ನತಕ್ಕಂಥದ್ದು. ವಿಷಯ ಒಳಗಡೆ ಹೆಚ್ಚು ಮಾತನಾಡೋದು ಏನು ಇರೋದಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವೆಲ್ಲರೂ ಸೂಟು ಬೂಟ ಹಾಕಿದವರು ರೈತರ ಕಡೆಗೆ ಬನ್ನಿ. ಒಂದು ದಿವಸ ಹೊಲ ಉಳ್ರಿ, ಒಂದಿನ ಬೀಜ ಬಿತ್ತರಿ, ಒಂದು ದಿವಸ ಕಳೆ ಕಳೀರಿ, ಒಂದು ದಿವಸ ಗೊಬ್ಬರ ಎತ್ತರಿ, ಒಂದು ದಿವಸ ಎಂಡಿ ಎತ್ತರಿ. ಬಹಳ ಜನ ಹೇಳ್ತಾರೆ ಗೋ ಪೂಜೆ ಮಾಡಿದ್ರೆ ಮನೆಯೊಳಗೆ ಲಕ್ಷ್ಮಿ ಇರ್ತಾಳ ಅಂತ. ರೈತರ ಮನೆಗೆ 100 ಆಕಳಿದ್ವು, ಲಕ್ಷ್ಮಿಯಲ್ಲಿ ಹೋದ್ವು. ಪ್ರಶ್ನೆ ಬಹಳ ದೂರ ಹೋಗಿಬಿಡ್ತದೆ, ಬಹಳ ದೂರ ಹೋಗಿಬಿಡ್ತದೆ. ಪಾಪ ರೈತರೆಲ್ಲರೂ ಏನಾಗ 100 ಆಕಳು ಇಟ್ಕೊಂಡಂತಹ ರೈತರ ಪರಿಸ್ಥಿತಿ ಎಲ್ಲ ಅಧೋಗತಿಗೆ ಹೋಗಿದೆ. ರೈತರ ಬದುಕಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ನಮ್ಮ ಪೂಜ್ಯರಲ್ಲಿ ವಿನಂತಿಸ್ಕೊಳ್ತಾನೆ.
ಓದೋದ್ರಲ್ಲಿ ಹಿರೇಮಠರು ರಿಟೈರ್ಡ್ ಆಗಿದ್ದಾರೆ. ನೀವೆಲ್ಲರೂ ಸಹ ವಿದ್ಯಾವಂತರು, ಬುದ್ಧಿವಂತರು, ನೀವೆಲ್ಲರೂ ಸಹ ರಾಜಕಾರಣಿಗಳ ಕಡೆ ಮುಖ ಮಾಡಲಾರದೆ ರೈತರ ಕಡೆಗೆ ಮುಖ ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗೆ ಶಿಕ್ಷಣವೂ ದೊರೆತಿದೆ, ನಿಮಗೆ ಅಧಿಕಾರವೂ ದೊರೆತಿದೆ, ನಿಮಗೆ ಬುದ್ಧಿಯೂ ದೊರೆತಿದೆ. ಹಳ್ಳಿ ಇನ್ನೂ ಬಹಳ ಅಜ್ಞಾನದಲ್ಲಿದೆ, ಹಳ್ಳಿಯ ಜನರ ಅಜ್ಞಾನದಲ್ಲಿದೆ. ಟಾಯ್ಲೆಟ್ ಇಲ್ಲದೆ ಬದುಕ್ತಕ್ಕಂಥ ಜನಗಳಿದ್ದಾರೆ. ಇವತ್ತು ಟಾಯ್ಲೆಟ್ ಇಲ್ಲದೆ ಬದುಕ್ತಕ್ಕಂಥ ಜನ, ಎಷ್ಟೋ ಕಡೆ ನೀರಿಲ್ಲ, ಕೈಗಳಿಂದ ಸ್ವಚ್ಛತೆಯಿಂದ ಊಟ ಮಾಡುವ ಮನಸ್ಸುಗಳಿಲ್ಲ, ಒಳ್ಳೆ ತಟ್ಟೆಗಳಿಲ್ಲ, ಒಳ್ಳೆ ಬಟ್ಟೆಗಳಿಲ್ಲ. ಈ ದೃಷ್ಟಿಕೋನದಲ್ಲಿ ನಮ್ಮ ಹುಡುಗ ಬಹಳ ಅತಿ ಅದ್ಭುತವಾದಂಥ ವ್ಯಕ್ತಿ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಬಹಳ ಅತಿ ಅದ್ಭುತವಾದ ವ್ಯಕ್ತಿ. ನಾನು ಇಟ್ಟಿಗೆಯಲ್ಲಿ ಪ್ರವಚನ ಮಾಡುವಾಗ, ಪಾರಿಶ್ವಾಡದಲ್ಲಿ ಪ್ರವಚನ ಮಾಡುವಾಗ ಕುಳಿತು ಪ್ರವಚನ ಕೇಳಿದಂತಹ ವ್ಯಕ್ತಿ ನಮ್ಮ ಮಂಜುನಾಥ್ ಅಳವಣಿಯವರು. ನೀವೆಲ್ಲರೂ ಆತನಿಗೆ ಅಪ್ಪ ಅವರು ಹೇಳಿದಾಗ ಒಂದು ಜೋರಾಗಿ ಚಪ್ಪಾಳೆ ತಟ್ರಿ, ನೀವು ಎರಡು ಕೈಗಳಿಂದ ತಟ್ರಿ. ಯಾಕೆಂದ್ರೆ ಸಣ್ಣ ವಯಸ್ಸಿನಲ್ಲಿ ಆತ ಒಬ್ಬ ಕೃಷಿಯ ಮಗನಾಗಿ ಕೃಷಿಯ ಬಗ್ಗೆ ಅರಿವಿಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಆ ಕೆಲಸ ಕಾರ್ಯಗಳು ಅವರಿಂದ ಹೆಚ್ಚಾಗಿದೆ. ಅವರ ಜೊತೆಯಲ್ಲಿ ಅಭಯ್ ಜೋಶಿಯವರು, ಹಾಗೆ ಶಕೀಲ್ ಶೇಖ್ ಅಲಿ ಅವರು, ಇವರೆಲ್ಲರೂ ಕೂಡಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾವೆಲ್ಲರೂ ಅವರಿಗೆ ಮಾರ್ಗದರ್ಶನವನ್ನು ಮಾಡೋಣ. ನಾವೆಲ್ಲರೂ ಮಾರ್ಗದರ್ಶನದಿಂದ ಅವರನ್ನು ಪಾಲಿಸೋಣ. ಅವರಿಗೆ ಜನ ಸೇರಿಲ್ಲ ಅನ್ನತಕ್ಕಂಥದ್ದು ನಾವು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಪೂಜ್ಯರು ಹೇಳಿದಂತೆ ಇನ್ನೂ 2-3 ದಿನ ಜನ ಇದೆ. ಯಾಕಂದ್ರೆ ಜನ ಯಾಕೆ ಸೇರ್ತಾರೆ ಅಂತಂದ್ರೆ, ನಮ್ಮ ಗುರುಗಳು ಹೇಳ್ತಿದ್ರು, ಜನರನ್ನ ಕಾಯಕ್ಕಿಂತ ದನಗಳನ್ನು ಕಾಯೋದು ಬಹಳ ಲೇಸು. ಅವನ ಮೇಯಕ್ಕೆ ತೆಗೆದುಕೊಂಡೋಗಿ ದನಗಳನ್ನು ಬಿಟ್ಬಿಟ್ರೆ ಎಲ್ಲರೂ ಅಂದ್ರೆ ಬಂದ್ಬಿಡ್ತಾವ್ರಿ, ಇವು ಅಷ್ಟು ಬೇಗ ಬರೋದಿಲ್ಲ. ಯಾಕೆ ಬರೋಲ್ಲ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಮಿಣಕ ಬೇಕು, ಕುಣಿಯವ್ರು ಬೇಕು, ಅವ್ರಿಗೆ ಒಪ್ಪಿಗೆ ಇರತಕ್ಕಬೇಕು. ಇಲ್ಲೊಂದು 4 ಜನ ಗಿಲಿ ಅವ್ರು ಬಂದಿದ್ರು ಓಡಿ ಬರ್ತಿದ್ರು. ಭಾವನೆ ಮೆಂಟಲ್ ಅವ್ರೇನು ಹೇಳಿದ್ನಲ್ಲ, ಎಂಟರ್ಟೈನ್ಮೆಂಟ್ ಮೆಂಟಲ್ ಆಗಿದೆ ಹೊರತು ಎಂಟರ್ಟೈನ್ಮೆಂಟ್ ಮೆಂಟಾಲಿಟಿ ಇಲ್ಲ. ಇವತ್ತು ಅದು ಎಂಟರ್ಟೈನ್ಮೆಂಟ್ ಮೆಂಟಲಿ ಎಲ್ಲರಲ್ಲೂ ಬಹಳ ಎಂಟರ್ಟೈನ್ಮೆಂಟ್. ಒಂದೊಂದು ಮನೆಯಲ್ಲಿ ಕುರುಂದ್ವಾಡೆ ಅವರೇ, ಒಂದೊಂದು ಮನೆಯಲ್ಲಿ ಇವತ್ತು ಎಲ್ಲರ ಮನೆಯಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ 1.5 ಲಕ್ಷ ರೂಪಾಯಿ ಬಡ್ಜೆಟ್ ಹಾಕಿದ್ದಾರೆ. ವೇಸ್ಟ್ ಬಡ್ಜೆಟ್, 1.5 ಲಕ್ಷ ರೂಪಾಯಿ ವೇಸ್ಟ್ ಬಡ್ಜೆಟ್. 10 ಜನ 10,000 ರೂಪಾಯಿನಂತೆ ಒಂದೊಂದು ಮೊಬೈಲ್. ವಾಟ್ ಇಸ್ ಎಕನಾಮಿಕ್? ಎಷ್ಟು ಎಕನಾಮಿಕ್? 130 ಕೋಟಿ ಜನಸಂಖ್ಯೆ ವಿತಿನ್ ಸೆಕೆಂಡ್ ಎಷ್ಟು ದುಡ್ಡು ಹೋಗ್ತಾ ಇದೆ? 1 ಲಕ್ಷ ಫೋನ್, 3,000 ರೂಪಾಯಿ ಲೋನ್ ಸಿಗುತ್ತೆ. ಅಂದ್ರೆ ಏನ್ ಆಗ್ತಾ ಇದೀವಿ ಅಂತಂದ್ರೆ, ಅನ್ನತಕ್ಕಂಥ ಸುಮ್ಮನೆ ಹಿಂಗನ್ರಿ, 1 ಕೋಟಿ ರೂಪಾಯಿ 130 ಕೋಟಿಯಲ್ಲಿ ಒಂದು 20 ಕೋಟಿ ಜನರನ್ನು ಬಿಡ್ರಿ, 120 ಕೋಟಿ ಜನಸಂಖ್ಯೆ ಹಿಂಗ್ ಹೊಡೆದ್ರೆ ಎಷ್ಟು ದುಡ್ಡು ಹೋಗ್ತಾ ಇದೆ, ಎಷ್ಟು ಹಣ ಹೋಗ್ತಾ ಇದೆ, ಎಷ್ಟು ದುಡ್ದವರ ಹಣ ಹೋಗ್ತಾ ಇದೆ, ಎಷ್ಟು ಹುಡುಗರ ಮಾನಸಿಕ ಭಾವನೆಗಳು ಕೆಟ್ಟು ಹೋಗ್ಬಿಡ್ತು. ಮೊಬೈಲ್ ಉಪಯೋಗಿತೆಯೂ ಇದೆ, ಮನುಷ್ಯನನ್ನ ಹಾಳು ಮಾಡಿದ್ದು ಇದೆ. ಇದರ ಬಗ್ಗೆನೂ ನೀವು ಅರಿವನ್ನು ಮೂಡಿಸಬೇಕು. ಇನ್ನೊಂದ್ಸಲ ಯುವಕರ ಮೊಬೈಲ್ ಮೇಳ ಅಂತ ಮಾಡಿ, ಯುವಕರ ಮೊಬೈಲ್ ಮೇಳ, ಆ ಮೊಬೈಲ್ ಬಂದಿರತಕ್ಕಂಥ ಹುಡುಗರನ್ನ ಕೂರಿಸ್ಕೊಂಡು ಏನೇನು ಆಯಿತು ಅನ್ನತಕ್ಕಂಥದ್ದು ಒಂದು ಪಿಕ್ಚರ್ ತೋರಿಸ್ರಿ. ಮೊಬೈಲಿಂದ ಏನಾಗ್ತದೆ, ಮೊಬೈಲಿನಿಂದ ಒಳ್ಳೇದೇನಾಗ್ತದೆ, ಕೆಟ್ಟದೇನಾಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ನಮ್ಮ ತಮಿಳುನಾಡಿನಲ್ಲಿ ಒಂದು ಹುಡುಗ ತಂದೆ ತಾಯಿಗೆ ಮೊಬೈಲ್ ಕೇಳ್ದ. ಮೊಬೈಲ್ ಕೇಳಿದ ಕೂಡಲೇ ತಂದೆ ತಾಯಿ ಕೊಡಿಸ್ದೇ ಇದ್ದಾಗ ತಂದೆಯ ಮೊಬೈಲನ್ನು ಕಂದು ತಂದೆ ತಾಯಿಯ ಸಂಸಾರವನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ದ. ತಂದೆ ತಾಯಿ ಹ್ಯಾಂಗಿಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಮೊಬೈಲ್ ಏನ್ ಮಾಡ್ತಾ ಇದೆ? ಯುವಕರು ಯಾವ ಕಡೆ ಇದ್ದಾರೆ? ಸುಮ್ಮನೆ ಯುವಕರಿಗಾಗಿ ಅವರು ಪಾಪ ಕೃಷಿ ಸಂದರ್ಶನ ಅಂತ ಇಟ್ಟಿದ್ದಾರೆ. ಎಲ್ಲಿದ್ದಾರೆ ಯುವಕರು? ಎಲ್ಲಿದ್ದಾರೆ? ಏನು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಇದ್ದಾರಾ? ಹಾಕಿ ಗ್ರೌಂಡ್ ಅಲ್ಲಿ ಇದ್ದಾರಾ? ಕೇರಂ ಬೋರ್ಡ್ ಅಲ್ಲಿ ಇದ್ದಾರಾ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಾರಾ? ಎಲ್ಲಿದ್ದಾರೆ ಹುಡುಗರು? ಎಲ್ಲಿದ್ದಾರೆ? ಕ್ರೀಡಾ ಜಗತ್ತಿನಲ್ಲಿದ್ದಾರಾ? ಬರವಣಿಗೆಯಲ್ಲಿದ್ದಾರಾ? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕಾರಣಿಗಳನ್ನ ಯಾರನ್ನ ಬೆಳೆಸಬೇಕು, ಯಾರನ್ನ ಉಳಿಸಬೇಕು ಅನ್ನತಕ್ಕಂಥ ಮಾತುಗಳನ್ನೇ ಬರೆಯೋದಕ್ಕೆ ಮುಖವಾಡ ಹಾಕಿಕೊಂಡು ಯುವಕರು ಕೂತಿರುವಂಥ ದಿನಮಾನ ಕಾಲದಲ್ಲಿ ನಮ್ಮ ಯುವಕರಾಗಿರ್ತಕ್ಕಂಥ ಮಂಜುನಾಥ್ ಅಳವಣಿಯವರು ಬಹಳ ಅತ್ಯದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಜೊತೆಯಲ್ಲಿದ್ದವ್ರನ್ನ ಒಳ್ಳೇದು ಮಾಡಲಿ. ನೀವೆಲ್ಲರೂ ಮಾರ್ಗದರ್ಶನ ಅವರಿಗೆ ಮಾಡ್ತಾ ಇರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಇವರಿಗೆ ಡಾಕ್ಟರ್ಗೆ ಒಂದು ಮಾತನ್ನು ಹೇಳ್ತಾನೆ. ದಯಮಾಡಿ ನಮ್ಮ ಹಳ್ಳಿಗಳಿಗೆ, ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಇತ್ತೀಚೆಗೆ ಯಥೇಚ್ಛವಾಗಿ ಬರ್ತಾ ಇದೆ. ಇಟ್ ಈಸ್ ಯೂಟ್ರಸ್ ಕ್ಯಾನ್ಸರ್ಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ಸ್, ಇದು ಬಹಳ ಯಥೇಚ್ಛವಾಗಿ ಬರ್ತಾ ಇದೆ. ಯಾಕೆ ಯೂಟ್ರಸ್ ಕ್ಯಾನ್ಸರ್ ಬರ್ತಾ ಇದೆ? ಆ ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಸಹ ಬಿಳಿ ಮುಟ್ಟೆ ಎದಕ್ಕಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ.
ಬ್ಲೀಡಿಂಗ್ಸ್ಗಳ ಬಗ್ಗೆ ಗೊತ್ತಿಲ್ಲ, ಅವರಿಗೆ ಸರಿಯಾದ ಹೈಜೆನಿಕ್ಸ್ಗಳ ಬಗ್ಗೆ ಗೊತ್ತಿಲ್ಲ, ಸಣ್ಣ ಸಣ್ಣ ಮಕ್ಕಳುಗಳಿಗೆ ಅದರ ಬಗ್ಗೆ ಮಾಹಿತಿಗಳ ಕೊರತೆ ಇದೆ. ಅಂದರೆ ವಿಜ್ಞಾನ ಅವರಿಗೆ ಧರ್ಮ ಮತ್ತು ವಿಚಾರಗಳ ಮೂಢನಂಬಿಕೆ ಮಡಿವಂತಿಕೆಯಿಂದ ದೇಹಗಳ ಹಾಳಾಗ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಇಂತಹ ಒಳ್ಳೆ ಕೆಲಸಗಳು ನಮ್ಮ ಬೆಳಗಾವಿಯ ರೋಟರಿ ಕ್ಲಬ್ನವರು ಇನ್ನೂ ಮುಂದುವರೆದ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಇದೊಂದು ಒಳ್ಳೆಯ ವೇದಿಕೆ, ಒಳ್ಳೆ ಹೈಜೆನಿಕ್ ವೇದಿಕೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಸುಸಂಸ್ಕೃತವಾದಂಥ ವೇದಿಕೆ. ಜನ ಕಡಿಮೆ ಇರಬಹುದು, ಆದರೆ ಒಬ್ಬ ಬುದ್ಧಿವಂತ ಮನಸ್ಸು ಮಾಡಿದರೆ 10,000 ಜನರ ಮನಸ್ಸನ್ನು ಬದಲಾಯಿಸಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ನಾವು ನೀವೆಲ್ಲರೂ ಕೂಡಿಕೊಂಡು ಒಳ್ಳೆ ಕೆಲಸ ಮಾಡೋಣ, ಬದುಕೋಣ. ಯುವಕರ ಕೈಯಲ್ಲಿ ಧರ್ಮದ ಧ್ವಜದ ಅಫೀಮು ಕೊಟ್ಟು ರಾಜಕಾರಣಿಗಳು ರಾಜಕೀಯ ಧ್ವಜದ ಅಫೀಮನ್ನು ಕೊಡುವುದಕ್ಕಿಂತ ಕಾಯಕದ ಧ್ವಜಗಳನ್ನು ಕೊಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿಕೆ ಪ್ರಯತ್ನಿಸಬೇಕು. ನಾವೆಲ್ಲರೂ ಬದುಕೋಣ, ಬಾಳೋಣ. ತಮ್ಮೆಲ್ಲರಿಗೆ ವಂದಿಸಿ ಏನು ಮಾಡೋಣ, ಒಳ್ಳೆ ಒಳ್ಳೆ ಅಂಗಡಿ ಇಟ್ಟಿದ್ದಾರೆ, ಒಳ್ಳೆ ಒಳ್ಳೆ ಊಟ ಇಟ್ಟಿದ್ದಾರೆ. ಅಲ್ಲಿ ಕಬ್ಬಿನ ಜ್ಯೂಸ್ ಇದೆ, ಪಾನಿಪುರಿ ಇದೆ, ಗೋಬಿ ಮಂಚೂರಿ ಇದೆ. ಎಲ್ಲ ಮನುಷ್ಯನಿಗೆ ದೇವ್ರು ಏನೇನು ಕೊಟ್ಟಾನ್ರಿ ತಿನ್ನಕ್ಕ. ನಿಮ್ಮಷ್ಟು ಸುಖಿನೇ ಯಾರಿಲ್ಲ ಈ ಜಗತ್ತಿನಲ್ಲಿ, ನಿಮ್ಮಷ್ಟು ಸುಖಿ ಯಾರು ಈ ಜಗತ್ತಿನಲ್ಲಿ ಹೇಳಿ. ದೇವ್ರು ಇನ್ನೇನು ಕೊಡಬೇಕು ನಿಮಗೆ ಈ ಜಗತ್ತಿನಲ್ಲಿ? ಕುಂತ್ರೆ ಅರ್ಧ ಗಂಟೆ ಒಳಗಡೆ ಬೆಂಗಳೂರು ಸೇರ್ತೀರಿ, ಆ ಕಡೆಯಿಂದ ಈ ಕಡೆ ತಂದಿಡ್ತಾರೆ. ದೇವ್ರು ಎಲ್ಲವನ್ನ ಕೊಟ್ಟಿದ್ದಾನೆ. ಒಂದು ದಿವಸ ದೇವರಿಗೆ ಬೇಸರ ಆದರೆ ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದರೆ ಸ್ವಯಂಭು ಗುಹೇಶ್ವರ ಅಂತ ನಾವನೇ ತಿರೋಧಾನ ಮಾಡಿಕೊಳ್ಳುವ ಕಾಲ ಬಂತು ಅಂದ್ರೆ ನಾವೆಲ್ಲರಿಂದ ಬಿಟ್ಟು ಹೋಗ್ಬೇಕಾಗ್ತದೆ. ಬಹಳ ಎಚ್ಚರದಿಂದ ಬದುಕ್ರಿ, ಬಹಳ ಎಚ್ಚರದಿಂದ ಬಾಳ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿ, ಅಕ್ಕಿಯನ್ನು ಚೆಲ್ಲಬೇಡ್ರಿ, ಅನ್ನವನ್ನು ಹಾಳು ಮಾಡಬೇಡ್ರಿ, ನೀರನ್ನು ಬಹಳ ಚೆನ್ನಾಗಿ ಸೇವ್ ಮಾಡ್ರಿ. ಬೆಳಗಾವಿನಲ್ಲಿ 2 ನದಿ ಹರಿತಾ ಇದೆ ಅಂತೆ, ಆ ನದಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನೀರನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಪೂಜ್ಯರು ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ವಂದಿಸಿ ನಮ್ಮ ಅಳವಣಿಯವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು